ನನ್ನ ಹೆಸರು ವಿಷ್ಣು ಶರ್ಮಾ ಕೋರಿಕಾರ್, ಮೋಹನ ಕೋರಿಕಾರ್ ಅವಳಿಯು ಹೇಳ್ತಾರೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಆದೇಶಾನುಸಾರ ಪಳ್ಳತ್ತಡ್ಕ ವಲಯದಲ್ಲಿ 23/1/14 ಇಸವಿಯಿಂದ ನಿರಂತರವಾಗಿ ಪ್ರತಿರುದ್ರ ಎನ್ನುವಂತಹ ಕಾರ್ಯಕ್ರಮವನ್ನು ನಡೆಸುತ್ತಾ ಬರುತ್ತಿದ್ದೇವೆ. ಪ್ರದೋಷ ಕಾಲದಲ್ಲಿ ಮಾಡುವಂತಹ ಕಾರ್ಯಕ್ರಮ. ಶ್ರೀ ಗುರುಗಳು ಗೋಕರ್ಣದಲ್ಲಿ ಕೋಟಿ ರುದ್ರದ ನಿಮಿತ್ತ ಪ್ರಾರಂಭಿಸಿದಂತಹ ರುದ್ರ ಅಲ್ಲಿಗೆ ಬರಲಿಕ್ಕೆ ಅನಾನುಕೂಲವಾಗುವುದರಿಂದ ಮನೆಗಳಲ್ಲಿ ರುದ್ರಪಾರಾಯಣ ಮಾಡಿ ಅದಕ್ಕೆ ಪ್ರತಿರುದ್ರ ಎಂಬಂತಹ ಹೆಸರನ್ನು ಕೊಟ್ಟಿದ್ದಾರೆ. ಅವರ ಪ್ರೇರಣೆಯಿಂದ ಪ್ರೇರಿತರಾಗಿ ವೇದಮೂರ್ತಿ ಪಳ್ಳತ್ತಡ್ಕ ಪರಮೇಶ್ವರ ಭಟ್ರ ಒಂದು ನೇತೃತ್ವದಲ್ಲಿ ಪ್ರಾರಂಭವಾದಂತಹ ಈ ಪ್ರತಿರುದ್ರ ಅನ್ನುವಂಥ ಕಾರ್ಯಕ್ರಮ ಇವತ್ತಿಗೆ 300ನೆಯ ಪ್ರತಿರುದ್ರಕ್ಕೆ ಬಂದಿದೆ. 100, 200, 300 ಈ 3 ರುದ್ರಗಳನ್ನು ವಿಜೃಂಭಣೆಯಿಂದ ನಾವು ಬುದ್ಧ ಮಂದಿರದಲ್ಲಿ ನಡೆಸಿರುತ್ತೇವೆ. ಹಾಗೆ ಇವತ್ತು 370 ಸಂಖ್ಯೆಯ ರುದ್ರಪಾಠಕರಿಂದ 11 ಆವೃತ್ತಿ ರುದ್ರಪಾರಾಯಣ ನಡೆದು ಸಂಪನ್ನಗೊಂಡಿದೆ. ಈಗ ಈ ಒಂದು ಪ್ರತಿರುದ್ರ ನೀವು ಆರಂಭ ಮಾಡುವಾಗ ಈ ಒಂದು ಹಂತಕ್ಕೆ ತಲುಪುವುದು ಅಂತ ಹೇಳುವ ನಿರೀಕ್ಷೆ ನಿಮಗಿತ್ತು ಹೇಗೆ? ಆ ಒಂದು ನಿರೀಕ್ಷೆಯಲ್ಲಿ ನಾವು ಪ್ರಾರಂಭಿಸಿದ್ದಲ್ಲ. ಅಂತೂ 100ನೇ ಪ್ರತಿರುದ್ರ ಆದ ನಂತರ ನಮಗೆ ಒಂದು ಸ್ವಲ್ಪ ಅದಕ್ಕೊಂದು ಇಂಟ್ರೆಸ್ಟ್ ಬಂತು, ಜಾಸ್ತಿ ಆ ನಂತರ ಧೈರ್ಯ ಬಂತು. ಆದರೂ 300ಕ್ಕೆ ತಲುಪುವುದು ಅನ್ನುವಂತಹ ಅಭಿಪ್ರಾಯ ಇರಲಿಲ್ಲ. ಆದರೂ ಈಗ 300ಕ್ಕೆ ತಲುಪಿದೆ. ದೇವರ ಅನುಗ್ರಹ, ಶ್ರೀ ಗುರುಗಳ ಅನುಗ್ರಹ. ಸೊ ಈಗ ಪಳ್ಳತ್ತಡ್ಕ ವಲಯದಲ್ಲಿ ರುದ್ರಾಧ್ಯಾಯಿಗಳು ನಿರಂತರವಾಗಿ ನೀವೆಲ್ಲ ಕಾರ್ಯಕ್ರಮಕ್ಕೂ ನಾನು ನಿರಂತರವಾಗಿ ಹೋಗ್ತಾ ಇದ್ದೇನೆ. ಕೆಲವೊಮ್ಮೆ ತಪ್ಪಿರಲೂಬಹುದು. ಈ ಕಾರ್ಯಕ್ರಮವನ್ನು ಹೇಗೆ ಇನ್ನು ಮುಂದುವರಿಸುವ ಇದು ಹೇಗೆ? ನಿಲ್ಲಿಸುವ ಅಭಿಪ್ರಾಯ ಇಲ್ಲ. ವಲಯದ ಕಾರ್ಯಕರ್ತರ ಸಹಕಾರದಿಂದ ನಡೆಸುತ್ತಾ ಇರ್ತೇವೆ ಇನ್ನು ಮುಂದೆಯೂ. नित्यवर्णं तमसस्परस्तान् तमेवं विद्वानमृतैक भवति पन्था विद्यते यदाय तदा परिस्तरति मध्ये अन्तः मञ्जनयन्तः यस्यैवं ब्राह्मणो विद्यात् तस्य देवा ಡಾಕ್ಟರ್ ಕಿರಣ್ ಭಟ್ ಅಂತೇಳಿ ಪ್ರೊಫೆಸರ್ ಆಗಿದ್ದಾರೆ, ಐ ಸ್ಪೆಷಾಲಿಸ್ಟ್ ಅವರು.
ಬಹಳ ಅದ್ಭುತವಾದ ಒಂದು ಸೇವೆ ಮಾಡುವಂಥ ಕಣ್ಣಿನ ವೈದ್ಯ ಡಾಕ್ಟರ್ ಅವರು. ಮೊದಲು ನಮ್ಮ ಮುಜುಂಗಾವು ಶ್ರೀಮಠದ ಕಣ್ಣಿನ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದವರು. ಈಗ ಕೊಡಗು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವೈದಿಕ ವೃತ್ತಿಯಲ್ಲಿ ಕೂಡ ಅತ್ಯಂತ ಶ್ರೇಷ್ಠರು. ಸರ್ ನಮಸ್ತೆ. ಇವತ್ತು ನೀವು ಮಡಿಕೇರಿಯಿಂದ ಪಳ್ಳತ್ತರಕೆಗೆ ಬಂದಿದ್ದೀರಿ. ಒಂದು ಅದ್ಭುತವಾದ ಕಾರ್ಯಕ್ರಮ 300ನೇಯ ಪ್ರತಿರುದ್ಧರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನು, ನಿಮಗೆ ಯಾವ ಥರ ಒಂದು ಈ ಕಾರ್ಯಕ್ರಮ ಕಂಡಿದೆ? ಒಂದು ರುದ್ರ ಮಂತ್ರ ಹೇಳುವುದರಲ್ಲಿ ಸಂತೋಷವೇ ಬೇರೆ. ಮಂತ್ರಗಳಲ್ಲಿ ಶ್ರೇಷ್ಠ ಮಂತ್ರ ಅಂತ ಹೇಳಿದರೆ ರುದ್ರ ಮಂತ್ರ ಅಂತ ಹೇಳಬೇಕು. ನೂರಾರು ಮಂತ್ರಗಳನ್ನು ಜನರು ಉಪಯೋಗಿಸಿಕೊಂಡು ಮಾಡ್ತಾರೆ. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ, ರುದ್ರ ಪರಿಹಾರ. ಯಾಕೆಂದರೆ ಪ್ರಕೃತಿಗೆ ಮೂಲ ಪುರುಷ ರುದ್ರ ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ನಾವು ನಾರಾಯಣ ಅಂತ ಹೇಳ್ಬೋದು, ದುರ್ಗಿ, ಗಣಪತಿ ಏನೇ ಹೇಳ್ಬೋದು, ಆದರೆ ರುದ್ರನ ಆರಾಧನೆ ನಮ್ಮ ಸಕಲ ದೋಷಗಳಿಗೂ ಪರಿಹಾರ. ನಾನು ಇದರಲ್ಲಿ ಭಾಗಿಯಾಗಿದ್ದು ನನಗೊಂಥರ ಹೆಮ್ಮೆ, ಖುಷಿ. ಇದರಲ್ಲಿ ಪುರುಷೋತ್ತಮರ ಒಂದು ಪಾತ್ರ ತುಂಬ ಇದೆ. ಇಲ್ಲ ನನಗೆ ಬರ್ತಾ ಇರಲಿಲ್ಲ ಮುಖ್ಯ ಅರ್ಚಕರಾದಂಥ ಶ್ರೀಕಾಂತ್ ನಮ್ಮ ಜೊತೆಗಿದ್ದಾರೆ. ಈ ಪ್ರತಿರುದ್ರದ ಭೋಜನದ ಸಂದರ್ಭದಲ್ಲಿ ಈ ಒಟ್ಟು ಕಾರ್ಯಕ್ರಮದ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಅವರು. ಅವರೊಂದು ಅಭಿಪ್ರಾಯವನ್ನು ನಾವು ಈಗ ಇಲ್ಲಿ ದಾಖಲಿಸ್ತಾ ಇದ್ದೇವೆ. ಸ್ವಾಮಿ, ಹೇಗಾಯಿತು? ಹೇಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಾಯಿತು? ನಮಸ್ಕಾರ. ಶ್ರೀಕಾಂತ್ ನೆಲ್ಲಿಕುಂಜಿ ಅಂತೇಳಿ. ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ರುದ್ರಪಟ್ಟಣ ಅಂತೇಳಿ ಹಲವು ಊರಿನಿಂದ ಹಲವಾರು ಪಾರ್ಟಿಗಳು, ವ್ಯಕ್ತಿಗಳು ಬಂದು ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮ. ಬ್ರಾಹ್ಮಣರು ನಿಜವಾಗಿ ಮಾಡಬೇಕಾದ ಕಾರ್ಯಕ್ರಮ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಪಾಂಚಜನ್ಯಾಯ ವಿದ್ಮಹೇ ಪದ್ಮಗಂಧಾಯ ಧೀಮಹಿ ತನ್ನಃ ಶಂಖಃ ಪ್ರಚೋದಯಾತ್. ಕನ್ಯಾನ ವಲಯದ ಶ್ರೀಪತಿ ಪದ್ಯಾಣ ಇಂದು ಪಳ್ಳತ್ತರ್ಕ ಮುದ್ದು ಮಂಟಪದಲ್ಲಿ ನಡೆದ ಈ ಪ್ರತಿರುದ್ಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತ ಇದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ರೀತಿಯ ಭಕ್ತಿಯ ಭಾವ ಸ್ಫುರಣ ಆಗಿದೆ. ಕೇವಲ ಒಂದು ಅರ್ಧ ಗಂಟೆ ನೆಲದಲ್ಲಿ ಕುಳಿತುಕೊಳ್ಳುವ ಕಷ್ಟವಾಗುವಂಥ ಈ ಸನ್ನಿವೇಶದಲ್ಲಿ ಇವತ್ತು 3-3.5 ಗಂಟೆ ಕುಳಿತು ಒಂದು ರೀತಿಯ ರುದ್ರಾಧ್ಯಾಯದ ಒಂದು ಪುಣ್ಯ ತೀರ್ಥದ ಸಿಂಚನ ನಮ್ಮ ಮೇಲೆ ಭಕ್ತವೃಂದಕ್ಕಾಗಿದೆ. 300ಕ್ಕೂ ಅಧಿಕ ರುದ್ರಾಧ್ಯಾಯಿಗಳು ಇಲ್ಲಿ ಭಾಗವಹಿಸಿ ಈ ನಾಡನ್ನು, ನಮ್ಮನ್ನು, ಎಲ್ಲರನ್ನೂ ಪುನೀತರನ್ನಾಗಿ ಮಾಡಿದ್ದಾರೆ. ಭಕ್ತಿಯ ಸೇಚನ ಪ್ರತಿ ಭಕ್ತರಲ್ಲಿ ನೋಡಿ ಆ ಮೂಲಕ ಎಲ್ಲರೂ ರುದ್ರರಾಗಿ ಆ ಒಂದು ರೀತಿಯ ರುದ್ರನ ಕರುಣೆಗೆ ಪಾತ್ರರಾಗಿ ಇವತ್ತು ಈ ಒಂದು ಸನ್ನಿವೇಶ ನಮ್ಮ ಪ್ರಕೃತಿಯಲ್ಲಿ ಆ ಒಂದು ವರುಣನ ಒಂದು ಕೃಪೆಯು ದೊರಕುವಂತಾಗಲಿ. ರುದ್ರಾಯ ನಮಃ. ಪ್ರಕಾಶ್ ಭಟ್ಟ, ನಿವೃತ್ತ ಅಧ್ಯಾಪಕ. ಇವತ್ತಿನ ಪ್ರತಿರುದ್ರ ಕಾರ್ಯಕ್ರಮದಲ್ಲಿ ನಾನು ಸೇರಿಕೊಂಡಿದ್ದೆ. ಒಳ್ಳೆಯ ವ್ಯವಸ್ಥೆ, ಒಳ್ಳೆಯ ರೀತಿಯಿಂದ ಇದು ರುದ್ರ ನಡೆದು ನೋಡುವಾಗಿಪ್ಪಂಥ ಒಂದು ಕಾರ್ಯಕ್ರಮ.